ಹಲೋ, ಈಗ ನಾವು ಟ್ರೆಡಿಷ್ನಲ್ ವೇಯಲ್ಲಿ ಹಾಲನ್ನು ಹೆಪ್ಪು ಹಾಕಿ ಮೊಸರು ಮಾಡೋದು ನೋಡೋಣ. ಟ್ರೆಡಿಷ್ನಲ್ ಎಫೆಕ್ಟ್ಗೋಸ್ಕರ ಒಂದು ಮಡಿಕೆ ತಗೊಂಡಿದ್ದೀವಿ. ಈ ಥರ ವೈಡ್ ಮೌತ್ ಮಡಿಕೆ. ಆ್ಯಕ್ಚುಲಿ ಟ್ರೆಡಿಷ್ನಲಿ ಹೀಗೆ ಮಾಡ್ತಿದ್ದಿದ್ದು, ಸೊ ಅದಕ್ಕೆ. ಸೊ ಇವಾಗ ಇದನ್ನ ಈ ಹಾಲನ್ನ ಬೆಳಗ್ಗೆ ಕಾಯಿಸಿದ್ದೀನಿ ನಾನು. ಈ ಮೇಲಕ್ಕೆನೆ ಕಟ್ಟಿರೋರ್ತಲ್ವಾ, ಆ ಥರ ಕಾಯಿಸ್ಕೊಳ್ಳೋದು. ಓಕೆ. ಮತ್ತೆ ನೆಕ್ಸ್ಟ್ ಟೈಮು ಎರಡನೇ ಸಲನೂ ನಾನು ಹಾಲು ಬಿಸಿ ಮಾಡ್ತೀನಿ. ಈ ಮೇಲೆ ಇರೋಕ್ಕೇನೆ ಕದಲಬಾರ್ದು, ಕದಲ್ದಿರ ಸುಮ್ಮನೆ ಹಾಲು ಬಿಸಿ ಆಗಬೇಕು. ಈಗ ಬೆಳಗ್ಗೆ ಅದು ಬಿಸಿ ಆಗೋದಕ್ಕೆ 4 ನಿಮಿಷ ತೊಗೊಂಡಿದೆ ಅಂದರೆ ಮತ್ತೆ ಬರೀ 3 ನಿಮಿಷ ಕಾಯಿಸ್ಬೇಕಷ್ಟೇ. ಉಕ್ಕಬಾರ್ದು, ಹಾಲು ಮೇಲೆ ಬರಬಾರ್ದು, ಸುಮ್ಮನೆ ಬಿಸಿ ಆಗಬೇಕು. ಆವಾಗ ಮೇಲೆ ಇರೋಕ್ಕೇನೆ ಡಿಸ್ಟರ್ಬ್ ಆಗಲ್ಲ, ಕೆನೆ ಹಾಗೆ ಇರುತ್ತೆ. ಹಾಲು ಗಟ್ಟಿ ಆಗುತ್ತೆ, ನೀರು ಅಂಶ ಹೋಗಿ. ಇದು ಇವಾಗ ಬರೀ ಉಗುರು ಬೆಚ್ಚದಾಗಿದೆ. ಇವಾಗ ಮಡಿಕೆಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಬೇಸಿಗೆಯಲ್ಲಂತೂ ಮೊಸರಲ್ಲಿ ಮಡಿಕೆಯಲ್ಲಿ ಮೊಸರು ಮಾಡಿದ್ರೆ ತಂಪು. ಸೊ ½ ಲೀಟರ್ ಮೊಸರಿಗೆ 2 ಸ್ಪೂನ್ಸ್ ಮೊಸರು ಸಾಕಾ? ಐ ಮೀನ್ ½ ಲೀಟರ್ ಹಾಲಿಗೆ 2 ಸ್ಪೂನ್ಸ್ ಮೊಸರು ಸಾಕು. ಈ ಥರ ಉಂಡೆ ಇರೋದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಫಸ್ಟ್ ಮೊಸರು ಹೆಂಗೆ ಮಾಡಿದ್ರು? ಮೊಸರಿಂದ ಮೊಸರು ಮಾಡ್ತಾ ಇದ್ದೀವಿ, ಆದರೆ ಫಸ್ಟ್ ಮೊಸರು ವರ್ಲ್ಡಲ್ಲಿ ಹೆಂಗೆ ಮಾಡಿದ್ರು? ಹಾಲಿಗೆ ನೀನು ಮೊಸರಿಗೆ ಒಂದು ಚೂರು ಹುಣಸೆ ಹಣ್ಣು ಅಥವಾ ಇದೇ ಉಗುರು ಬೆಚ್ಚಲ್ಲಿ ನಿಂಬೆ ಹಣ್ಣು ಅದಕ್ಕೆ ಹಾಕ್ಬಿಟ್ರೆ ಹುಳಿ ಅಂಶ ಬೇಸಿಕಲಿ ಬಿದ್ದರೆ ಆಟೋಮೆಟಿಕ್ಕಾಗಿ ಮೊಸರಾಗಿ ಆಗುತ್ತೆ. ಅದು ಪನ್ನೀರ್ ಆಗುತ್ತಲ್ವ ಹಾಲಿಗೆ? ಆದರೆ ಬಿಸಿ ಹಾಲಿಗೆ ಹಾಕಿದ್ರೆ ಹೊಡೆಯುತ್ತೆ. ಹಾಲು ಬಿಸಿ ಕಮ್ಮಿ ಇರೋವಾಗ ನೀನು ಹುಣಸೆ ಹಣ್ಣು ಹಾಕಿಬಿಟ್ರೆ ಆಟೋಮೆಟಿಕ್ಕಾಗಿ ಮೊಸರಾಗುತ್ತೆ. ನೈಸ್. ಈಗ ನೋಡಿ ಎಷ್ಟು ದಪ್ಪ ಕೆನೆ ಇಡ್ತಿದೆ. ನಾನು ಈ ಕೆನೆನ ಡಿಸ್ಟರ್ಬ್ ಮಾಡಲ್ಲ. ಈ ಹಾಲೆಲ್ಲನೂ ನಿಧಾನಕ್ಕೆ ಇದಕ್ಕೆ ಬಗ್ಗಿಸ್ಕೊತೀನಿ. ಆಮೇಲೆ ಲಾಸ್ಟಲ್ಲಿ ನಿಧಾನಕ್ಕೆ ಕೆನೆ ಒಳಗಡೆ ಬೀಳ್ದಿರ ಮೇಲೆ ಇರೋ ಥರನೇ ಅದನ್ನು ಒಂದು ಕಡೆಗೆಲ್ಲ ಹಾಕಿಸ್ಬಿಟ್ಟು ಹೀಗೆ ಎಷ್ಟು ಕೆನೆ ಡಿಸ್ಟರ್ಬ್ ಮಾಡಬೇಡಿ, ಮುಟ್ಟಬೇಡಿ. ಅದು ಕೆನೆ ಬೇರೆ ಕಡೆ ಎಲ್ಲ ಒಂಚೂರು ಕಲಸಿ ಎಲ್ಲ ಮೊಸರು ಮಿಕ್ಸ್ ಆಗೋ ಥರ ನೋಡ್ಕೊಳ್ಳಿ. ನಾವು ಕೆನೆನ ರಿಟೈನ್ ಮಾಡೋ ರೀಸನ್ನು ಅದನ್ನು ಬೆಳಗ್ಗೆ ಹಂಗೆಯೇ ತೆಗೆದ್ಬಿಟ್ಟು ಒಂದು ಬಾಟ್ಲಿಗೆ ಹಾಕಿದ್ರೆ ಬೆಣ್ಣೆ ಮಾಡ್ಬೋದು. ಆ್ಯಕ್ಚುಲಿ ಇದೇ ಬೆಣ್ಣೆನೂ ಮಾಡ್ಬೋದು ಇವತ್ತು ಬೇಕಿದ್ರೆ. ಓಕೆ, ರೈಟ್. ನೋಡಿಸ್ತೀನಿ, ಅದನ್ನು ತೋರಿಸ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತ. ಸೊ ಇದು ಕೆಳಗಡೆ ಇರೋದು ಕೊರ್ದು ಹಾಕ್ತೀಯಾ? ಇದು ತಿನ್ಬಿಡ್ತೀನಿ ನಾನು. ಬಟ್ ಕೊರ್ದ್ಬಿಟ್ಟು ಹಾಕ್ಬೋದು, ಹಾಕ್ಬೋದು. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಿ ನಾನು ತಿನ್ಬಿಡ್ತೀನಿ. ಓಕೆ. ಸೊ ಇದನ್ನ ಎಷ್ಟು ಟೈಮ್ ಇಡ್ತೀಯಾ? ಬೆಳಗ್ಗೆವರೆಗೂ ಇಡ್ತೀನಿ ನಾನು. ಸಮ್ಮರ್ ಅಂದರೆ ಬೆಳಗ್ಗೆ ಆಗುತ್ತೆ, ವಿಂಟರ್ ಅಂದರೆ ಮೊಸರು ಆಗೋ ಟೈಮ್ ಅದೇನು ಮಾಡೋಕ್ಕಾಗಲ್ಲ. ಅದು ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಮೊಸರು ಆಯಿತು ಅಂತ? ಅದು ನಂಗೂ ಬೇಕು, ವೆಯ್ಟ್ ಮಾಡು. ಸರಿ, ಈಗ ಹಿಂಗೆ ಅಲ್ಲಾಡಿಸಿದ್ರೆ ಈ ಮೂಮೆಂಟ್ ಇರಲ್ಲ, ಸುಮ್ಮನೆ ಒಂಥರ ಗಟ್ಟಿ ಮೊಸರು ಆಗಿರಿದೆ ಅಂತ ಗೊತ್ತಾಗುತ್ತೆ. ಪಾಟಲ್ಲಿ ಮಾಡೋದಕ್ಕೆ ಬೆನಿಫಿಟ್ಸ್ ಏನು? ಪಾಟಲ್ಲಿ ಏರಿಯೇಟ್ ಆಗುತ್ತೆ ಸ್ವಲ್ಪ. ಇದರಲ್ಲಿರೋ ನೀರಿನ ಅಂಶನೂ ಪಾಟ್ ತಗೊಳುತ್ತೆ, ಅದಕ್ಕೆ ಗಟ್ಟಿ ಮೊಸರು ಬರುತ್ತೆ, ತುಂಬಾ ಗಟ್ಟಿ ಮೊಸರು ಬರುತ್ತೆ. ಓಕೆ. ಇದನ್ನ ಕ್ಲೋಸ್ ಮಾಡಬೇಕಾ ಈಗ? ಹೌದು, ಕ್ಲೋಸ್ ಮಾಡಬೇಕು, ಇಲ್ಲ ಬಟ್ಟೆ ಕಟ್ಟಿ ಬಿಟ್ಬಿಡಬೇಕು. ಬಿಟ್ರೆ ಸಾಕು. ಓಕೆ, ಸಾಕು. ಇಲ್ಲಿ ಅದರಲ್ಲಿ ಇದರಿಂದ ಏರ್ ಸರ್ಕ್ಯುಲೇಟ್ ಆಗೇ ಆಗುತ್ತೆ, ಅಷ್ಟು ಏರ್ ಸರ್ಕ್ಯುಲೇಷನ್ ಸಾಕು. ಈಗ ನೋಡಿ, ಈಗ ಅಮ್ಮ ಎಲ್ಲ ನಾರ್ಮಲ್ ಸ್ಟೀಲ್ ಬಟ್ಲದಲ್ಲಿ ಹಾಕ್ತಾರಲ್ವಾ? ಹಂಗೂ ಹಾಕ್ಬೋದು, ಅದರಲ್ಲಿ ಏನೂ ಇಲ್ಲ. ಬಟ್ ಇದು ಸ್ವಲ್ಪ ಲೈಕ್ ಗಟ್ಟಿ ಮೊಸರು ಸಿಗುತ್ತೆ. ಗಟ್ಟಿ ಮೊಸರು ಟ್ರೆಡಿಷನಲಿ ಫಾಲೋ ಆದಂಗಿರುತ್ತೆ. ಸೈಂಟಿಫಿಕಲಿ ಆ ಏರ್ ಸರ್ಕ್ಯುಲೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಷ್ಟೇ. ಓಕೆ. ಈಗ ನೋಡಿ, ನಾನು 2 ವಾರದಿಂದಾನು ಕಲೆಕ್ಟ್ ಮಾಡಿದ್ದೀನಿ. 2 ಸಲ ಮೊಸರು ಆದ್ಮೇಲೆ ಆ ಮೇಲೆ ಇರೋ ಕೆನೆ ಮಾತ್ರ ತೆಗೆದು ಬಾಟ್ಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ 2 ವಾರ ಆದ್ರೂ ಪರವಾಗಿಲ್ಲ. ಇವಾಗ ಇದು ಹಿಂಗಿದೆ ಅಲ್ವಾ, ನಾನೇನು ಸ್ವಲ್ಪ ಶೇಕ್ ಮಾಡಬೇಕು, ಬಟ್ ರೂಮ್ ಟೆಂಪ್ರೇಚರ್ ಬರೋವರೆಗೂ ಬಿಟ್ಬಿಡ್ತೀನಿ. ಆಮೇಲೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಜಸ್ಟ್ ಹಿಂಗೆ ಸುಮ್ಮನೆ ಶೇಕ್ ಮಾಡ್ತಾ ಇದ್ರೆ ಸಾಕು, ಆಟೋಮೆಟಿಕ್ಕಾಗಿ ಕೆನೆ ಬಂದ್ಬಿಡುತ್ತೆ, ಬೆಣ್ಣೆ ಆಗಿಬಿಡತ್ತೆ. ನೋಡಿ, ಆಲ್ರೆಡಿ ಕಾಣಿಸ್ತಾ ಇದೆ ನಿಮ್ಗೆ ಬಾಟ್ಲ್ ಮೇಲೆ ಬೆಣ್ಣೆ. ಸೊ ನಾನು ಬಟ್ ರೂಮ್ ಟೆಂಪ್ರೇಚರ್ ಬಂದಮೇಲೆ ಮಾಡ್ತೀನಿ, ಕೋಲ್ಡಲ್ಲಿ ಮಾಡಿಲ್ಲ ಯಾವತ್ತೂ, ಬಟ್ ಬರ್ತಾ ಇದೆ ಮೋಸ್ಟ್ಲಿ ಮಾಡ್ಬೋದು. ಸೊ ಇದು ಮೊಸರು ಆಗಕ್ಕೆ ಇದು ವೆಯ್ಟ್ ಆಗ್ತಾ ಇದೆ, ಬೆಣ್ಣೆ ಆಗಕ್ಕೆ ವೆಯ್ಟ್ ಆಗ್ತಿದೆ. ನೋಡಿ, ಇದು ಆಗಿರೋ ಬೆಣ್ಣೆ ತಿನ್ನಕ್ಕೆ ವೆಯ್ಟ್ ಆಗ್ತಾ ಇದೆ. ಕಾಯಿಸಿದ್ರೆ ತುಪ್ಪನೂ ಆಗುತ್ತೆ, ತುಪ್ಪನೂ ಇದೆ ಆ್ಯಕ್ಚುಲಿ. ವಾವ್, ಇಷ್ಟು ಮಾಡೋದ್ರಲ್ಲೇ ನಾನು ಇಲ್ಲಿ ತುಪ್ಪ ಆಗಿದೆ. ಓಕೆ, ಇಲ್ಲಿ ತುಪ್ಪ ಆಗಿದೆ ನೋಡಿ. ಆ ಕಡೆ ನಾನೇ ಕಾಯಿಸಿರೋದು, ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದು. ಯಮ್ಮಿ. ಫುಲ್ ಫ್ಯಾಟ್ ಹಾಲು ತೊಗೊಂಡ್ರೆ ಇದೆಲ್ಲ ಮನೆಯಲ್ಲೇ ಮಾಡ್ಕೋಬೋದು.
ಎಲ್ಲೂ ಹೋಗೋ ಕೆಲಸ ಇಲ್ಲ. ಆಲ್ ರೈಟ್. ಮಾಡಿ ನೀವು ಬಿಟ್ಟಾಗ ಇಲ್ಲಿ ಮೊಸರದು ಲೇಯರ್ ಇರುತ್ತೆ, ಬೆಣ್ಣೆದು ಮೊಸರದು. ಅದು ಬೆಣ್ಣೆ ಆದ್ಮೇಲಿಂದ ಇದು ಬಾಟ್ಲ್ ಕ್ಲಿಯರಾಗಿ ಕಾಣಿಸುತ್ತೆ, ಪ್ಲೇನ್ ಬಾಟ್ಲ್ ಥರ ಕಾಣಿಸುತ್ತೆ. ಆವಾಗ ಬೆಣ್ಣೆ ಆಗಿದೆ. ಗೊತ್ತಾಗ್ಲಿಲ್ಲ ಏನ. ಹಿಂಗೆ ಶೇಕ್ ಮಾಡಿದಾಗ ಇಲ್ಲಿ ಮೊಸರೆಲ್ಲ ಒಂದು ಲೇಯರ್ ಮೆತ್ಕೊಂಡಿದೆ ಅಲ್ವಾ ಬಾಟ್ಲಿಗೆ. ಅದು ಬೆಣ್ಣೆ ಆದ್ಮೇಲಿಂದ ಆ ಲೇಯರ್ ಇರಲ್ಲ, ಬಾಟ್ಲ್ ಕ್ಲೀನಾಗಿ ಕಾಣಿಸುತ್ತೆ. ಯಾಕಂದ್ರೆ ಫ್ಯಾಟ್ ಎಲ್ಲ ಬೆಣ್ಣೆ ಒಟ್ಟಿಗೆ ಹೋಗಿರುತ್ತೆ. ಹಾಂ, ಸೊ ಇಲ್ಲಿ ಗ್ಲಾಸ್ ಕ್ಲಿಯರ್ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಬೆಣ್ಣೆ ಆಗಿದೆ ಅಂತ ಅಷ್ಟೇ. ನೈಸ್. ಓಕೆ, ನಾಳೆ ಮಾರ್ನಿಂಗ್ ತನಕ ವೆಯ್ಟ್ ಮಾಡೋಣ ಇದು ಮೊಸರಾಗಕ್ಕೆ. ಬಾಯ್ ಬಾಯ್.